ಧನುಸ್ಸು ರಾಶಿ ತಾಯಿಯವರ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಇರಲಿ. ಆರೋಗ್ಯ ಏರುಪೇರಾಗ್ತಕ್ಕಂತಹ ಸಾಧ್ಯತೆಗಳಿದೆ. ಮನೆಯಲ್ಲಿ ಎಲ್ಲರೂ ಕೂಡ ಆತಂಕ ಪಡಬೇಕಾದಂತಹ ಸಮಯ ಇರಬಹುದು. ಬೇರೆಯವರ ಭಾವನೆಗಳಿಗೆ ನೀವು ಹೆಚ್ಚು ಸ್ಪಂದನೆಯನ್ನು ನೀಡ್ತೀರಿ. ಆದರೆ ಅದು ಎಷ್ಟರ ಮಟ್ಟಿಗೆ ಉಪಯೋಗವಾಗುತ್ತೆ, ಯಾವ ರೀತಿಯಲ್ಲಿ ಅದಿದೆ ಅನ್ನುವಂಥದ್ದನ್ನು ತಿಳಿಬೇಕಾಗತ್ತೆ. ಜನ ನಿಮ್ಮ ಕಡೆ ಆಕರ್ಷಿತರಾಗ್ತಾರೆ. ಆದರೆ ಅವರ ಉದ್ದೇಶ ಸ್ವಾರ್ಥವಾಗಿದ್ದರೆ ಅದು ನಿಮಗೆ ತೊಂದರೆಯನ್ನು ಮಾಡುತ್ತೆ. ನಿಸ್ವಾರ್ಥವಾಗಿ ಜನ ನಿಮ್ಮ ಕಡೆ ಆಕರ್ಷಿತರಾಗಿದ್ರೆ ಅದು ನಿಮಗೆ ಯಾವುದೇ ರೀತಿಯಲ್ಲೂ ಹಾನಿಗೆ ಅವಕಾಶ ಆಗದೇ ಇರತಕ್ಕಂಥದ್ದು. ನಿಮ್ಮ ಉಚಿತವಾದಂತಹ ಸಲಹೆ ಆದರೂ ಕೂಡ ಅದು ಬೇರೆಯವರಿಗೆ ಏನೋ ಒಂದು ರೀತಿಯಲ್ಲಿ ಸರಿ ಸಮಂಜಸ ಅಂತ ಹೇಳಿ ಅನಿಸೋದಿಲ್ಲ. ಏನೋ ಹೇಳ್ತಾರೆ, ಯಾವ ಅನುಭವ ಇದೆ ಅನ್ನುವಂತಹ ಮಾತುಗಳು ನಿಮ್ಮ ಬಗ್ಗೆ ಬರಬಹುದು ಅಂತ ಅರ್ಥ. ನೀವು ಯಾರಿಗೇ ಉಪಕಾರ ಮಾಡಿದರೂ ಕೂಡ ಜನ ನಿಮ್ಮನ್ನು ಹಿಂದುಗಡೆಯಿಂದ ದೂಷಣೆ ಮಾಡ್ತಾರೆ. ಯಾಕೆ ಅಂತಂದರೆ ನೀವು ಆಡ್ತಕ್ಕಂತಹ ಮಾತುಗಳು ಅಷ್ಟು ಮನಚಾಗಿರ್ತಕ್ಕಂಥದ್ದು. ಅದನ್ನು ಗಮನಿಸ್ಕೊಳ್ಬೇಕು. ಬೇರೆಯವರ ಬಾಯಿಗೆ, ಬೇರೆಯವರ ಮಾತಿಗೆ ನಾವು ಸಿಗ ಹಾಕ್ಕೊಳ್ಬಾರ್ದು ಅಂತಕ್ಕಂಥದ್ದು ಮುಖ್ಯವಾಗಿ ಬೇಕಾಗುತ್ತೆ. ಬುದ್ಧಿವಂತಿಕೆ ಇರಬೇಕು. ಅತಿಯಾದಂತಹ ಬುದ್ಧಿವಂತಿಕೆಯನ್ನು ಉಪಯೋಗಿಸಿ ಏನೋ ಮಾಡ್ತೀನಿ ಅಂತ ಹೋದಾಗ ಕೆಲವು ತೊಂದರೆಗಳನ್ನು ಅನುಭವಿಸಬೇಕಾದಂಥದ್ದಿದೆ. ಲಕ್ಷ್ಮೀ ದೇವಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಮಕರ ರಾಶಿ, ನಿಮ್ಮ ವಿರೋಧಿಗಳಿಗೆ ಈ ದಿವಸ ಜಯ ಇಲ್ಲ. ಅಂದರೆ ನಿಮ್ಮ ವಿರೋಧಿಗಳು, ನಿಮ್ಮ ಶತ್ರುಗಳು ನಿಮ್ಮ ಎದುರಿನಲ್ಲಿ ಸೋಲ್ತಾರೆ ಅನ್ನುವಂಥದ್ದನ್ನು ತಿಳಿಬೇಕು. ಕಾರ್ಯಯೋಜನೆಗಳನ್ನು ಮಾಡಿ ಜಯಶೀಲರಾಗ್ತೀರಿ. ಮುಂದಿನ ಕೆಲಸಗಳನ್ನು ಹೇಗೆ ಮಾಡಬೇಕು ಅಂತಕ್ಕಂತಹ ಪ್ಲಾನ್ ಏನಿದೆ ಅದು ನಿಮಗೆ ಜಯವನ್ನು ತಂದುಕೊಡುತ್ತೆ. ಅದೇ ರೀತಿಯಲ್ಲಿ ಮುಂದುವರೆದಾಗ ನಿಮಗೆ ಯಾವುದೇ ರೀತಿಯ ತೊಂದರೆಗಳಾಗಲಿ ತಾಪತ್ರಯಗಳಾಗಲಿ ಇಲ್ಲದೇ ಇರತಕ್ಕಂಥದ್ದಾಗುತ್ತೆ. ಆರೋಗ್ಯದ ಬಗ್ಗೆ ಸ್ವಲ್ಪ ಮಟ್ಟಿನ ಸಮಾಧಾನ. ಆರೋಗ್ಯದಲ್ಲಿ ನನಗೆ ಪರವಾಗಿಲ್ಲ ಅಂತ ಹೇಳಿ ನಿಮ್ಮಷ್ಟಕ್ಕೆ ನೀವೇ ಹೇಳ್ಕೊಳ್ತಕ್ಕಂತಹ ಒಂದು ಉತ್ತಮ ಸಂದರ್ಭ ನಿಮಗಿರತಕ್ಕಂಥದ್ದು. ಹೊಸ ವ್ಯಾಪಾರ ವ್ಯವಹಾರಾದಿಗಳನ್ನು ಮಾಡೋದಕ್ಕೆ ತುಂಬ ಶುಭವಾದಂತಹ ದಿವಸ ಇದು. ಹಣ ಉಳಿಸುವಂಥದ್ದು, ಜೊತೆಗೆ ಅದಕ್ಕೆ ಪೂರಕವಾದಂತಹ ದಾರಿಯನ್ನು ಕಂಡುಕೊಳ್ತೀರಿ. ಯಾವ ಮಾರ್ಗದಲ್ಲಿ ಹೋದರೆ ನಾನು ಇನ್ನಷ್ಟು ಮತ್ತಷ್ಟು ಹಣವನ್ನು ಉಳಿಸಬಹುದು ಅನ್ನುವಂಥದ್ರ ಬಗ್ಗೆ ನಿಮ್ಮ ಯೋಚನೆ ಪ್ರಯತ್ನಗಳು ಹೆಚ್ಚಾಗಿರುತ್ತೆ. ಮನೆಯ ಸದಸ್ಯರ ಹಾಗೆ ಜೊತೆಯಲ್ಲಿರ್ತಕ್ಕಂತಹ ಆತ್ಮೀಯರ ಮೇಲೆ ಪ್ರೀತಿ ವಿಶ್ವಾಸ ಇತ್ಯಾದಿಗಳನ್ನು ಹೆಚ್ಚಾಗಿ ಇಟ್ಕೊಳ್ಬೇಕಾಗತ್ತೆ. ಅವರ ಒಂದು ವಿಶ್ವಾಸದಿಂದಲೇ ನಿಮಗೆ ಒಂದಷ್ಟು ಬಲ ಬರ್ತಕ್ಕಂಥದ್ದು. ಶ್ರೀರಾಮದೂತ ಮಾರುತಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಕುಂಭರಾಶಿ, ಎಲ್ಲ ವಿಚಾರದಲ್ಲೂ ಕೂಡ ಬೇರೆಯವರ ಸಲಹೆಯನ್ನು ಸ್ವೀಕಾರ ಮಾಡಿ. ಆದರೆ ನಿರ್ಧಾರ ಅಥವಾ ತೀರ್ಮಾನ ನಿಮ್ಮದಾಗಿರಬೇಕಾಗತ್ತೆ. ಹೊಸ ಕೆಲಸಗಳಿಗೆ ಆತುರವನ್ನು ಪಟ್ಟುಕೊಳ್ಬೇಡಿ. ಆತುರದಿಂದ ಮಾಡುವಂತಹ ಕೆಲಸದಿಂದ ಒಂದಷ್ಟು ನಷ್ಟವಾಗುತ್ತೆ ಹೊರತು ಬೇರೆ ಯಾವ ಪ್ರಯೋಜನವೂ ಕೂಡ ಆಗದೇ ಇರತಕ್ಕಂಥದ್ದು. ಹಿಂದಿನ ತಪ್ಪುಗಳನ್ನು ತಿದ್ದುಕೊಳ್ಳೋದಕ್ಕೆ ಅವಕಾಶ ಇದೆ. ಪ್ರಯತ್ನ ಮಾಡಿ. ಹಿಂದೆ ಆಗಿರತಕ್ಕಂತಹ ತಪ್ಪುಗಳನ್ನು ಒಮ್ಮೆ ಮೆಲುಕು ಹಾಕಿ ಆ ವಿಷಯಗಳಿಗೆ ಸರಿಯಾದಂತಹ ಸೂಕ್ತವಾದಂತಹ ಪರಿಹಾರವನ್ನು ಕಂಡುಹಿಡ್ಕೊಳ್ಳಿ ಅಂತಕ್ಕಂಥದ್ದು. ನಿಮ್ಮ ನಡವಳಿಕೆಯಿಂದ ಮನೆಯವರಿಗೆ ಕೋಪ ಬರುತ್ತೆ. ಹಾಗಾಗಿ ಮನೆಯವರು ಕೋಪಗೊಳ್ಳದೇ ಇರುವಂತೆ ನೀವು ನಡ್ಕೊಳ್ಬೇಕಾಗತ್ತೆ. ಅಥವಾ ಸರಿಯಾದಂತಹ ಕಾರಣವನ್ನು ಹೇಳಿ ಅವರ ಮನಸ್ಸನ್ನು ಗೆಲ್ಲಬೇಕಾದಂಥದ್ದಿರುತ್ತೆ. ಮಾತು ಮತ್ತು ಸ್ವಭಾವ ಇದು ಎರಡೂ ಕೂಡ ಸ್ವಾಭಾವಿಕವಾಗಿದ್ದರೆ ಬೆಲೆ ಹೆಚ್ಚು. ಏನೋ ಆರ್ಟಿಫಿಷಿಯಲ್ ಆಗಿ ಅಥವಾ ನಾಟಕೀಯವಾಗಿ ನಾನೇನೋ ಮಾತಾಡ್ತೀನಿ, ಏನೋ ವ್ಯವಹಾರವನ್ನು ಮಾಡ್ತೀನಿ ಅಂತಂದರೆ ಯಾರೂ ಕೂಡ ಅದನ್ನು ಒಪ್ಪದೇ ಇರತಕ್ಕಂಥದ್ದಾಗತ್ತೆ. ವಿಷ್ಣು ಮೂರ್ತಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ವಯಸ್ಸಿಗೆ ಅನುಗುಣವಾದಂತಹ ಕೆಲವು ಸವಾಲುಗಳನ್ನು ಎದುರಿಸಬೇಕಾದಂತಹ ದಿವಸ ಇದಾಗಿರುತ್ತೆ. ನೀವಾಗಿದ್ದರೆ ಒಳ್ಳೆಯದು. ಬೇರೆ ರೀತಿಯಲ್ಲಿ ನಿಮ್ಮನ್ನು ನೀವು ಪ್ರದರ್ಶನ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಆತ್ಮಸ್ತುತಿಯೂ ಬೇಡ, ಪರನಿಂದೆಯೂ ಕೂಡ ಬೇಡ ಅನ್ನುವಂಥದ್ದು ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾದಂಥದ್ದು. ಉತ್ತಮವಾದಂತಹ ಭೋಜನ ತಿಂಡಿ ತಿನಿಸುಗಳ ರುಚಿಯನ್ನು ಸವಿಯುವಂತಹ ಯೋಗ ಇದೆ. ಅದರಿಂದ ನಿಮಗೆ ಆತ್ಮತೃಪ್ತಿ ಸಂತೋಷ ಅನ್ನುವಂಥದ್ದು ಸಿಕ್ಕುವಂಥದ್ದು. ಮೇಲಧಿಕಾರಿಗಳು ಹಿರಿಯರು ಎಲ್ಲರೂ ಕೂಡ ನಿಮ್ಮನ್ನು ಹೊಗಳುವಂತಹ ದಿವಸ ಇದಾಗಿದೆ.
ಸರ್ಕಾರದ ಕೆಲಸಗಳು ನೀವು ಅಂದುಕೊಂಡಂತೆ ಆಗಬಹುದು. ಅದರಿಂದ ನಿಮಗೆ ಸ್ವಾಭಾವಿಕವಾಗಿ ಸಂತೋಷ ಅಂತಕ್ಕಂಥದ್ದು ಇರುತ್ತೆ. ಆರ್ಥಿಕ ಸಹಾಯ ಅದರ ಅಗತ್ಯತೆ ನಿಮಗೆ ಹೆಚ್ಚಾಗಿರ್ತಕ್ಕಂಥದ್ದು. ಶ್ರೀನಿವಾಸನನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ.